ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಬಸ್ಗಳು ಓಡಾಡುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ನಾಳೆ ಬಸ್ಗಳು ಓಡಾಡೋದು ಸಂಪೂರ್ಣ ಡೌಟು. ಬಸ್ ನಂಬ್ಕೊಂಡು ನೀವೆಲ್ಲಾದ್ರೂ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ನಾಳೆ ಬಸ್ ಓಡಾಡುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದೆ ಸಾರಿಗೆ ಇಲಾಖೆ ಅಥವಾ ಸಾರಿಗೆ ಇಲಾಖೆ ಅಲ್ಲ, ಸಾರಿಗೆ ಇಲಾಖೆ ನೌಕರರು. ಬೇಡಿಕೆಯನ್ನ ಈಡೇರಿಸಬೇಕು, ಇಲ್ಲ ಅಂದ್ರೆ ಮುಷ್ಕರ ಮಾಡ್ತೀವಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ತೊಡೆ ತಟ್ಟಿ ನಿಂತಿದ್ದಾರೆ. ನಾಳೆ 4 ನಿಗಮಗಳ ಸಾರಿಗೆ ನೌಕರರ ಮುಷ್ಕರದ ಬೇಡಿಕೆ ಈಡೇರಿಸಬೇಕು ಅಂದ್ರೆ ಮುಷ್ಕರ ನಡೀತಾ ಇದೆ. ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿ ಬೆಂಗಳೂರು ಚಲೋಗೆ ನಿರ್ಧಾರ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತಂತೆ. ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರ ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಚಲೋದಲ್ಲಿ ವೀಕ್ ಆಫ್ ಇರುವ ಸಿಬ್ಬಂದಿ ಮಾತ್ರ ಭಾಗಿಯಾಗ್ತಾರಂತೆ. ಅಂದ್ರೆ ಯಾರಿಗೆಲ್ಲ ರಜೆ ಇರುತ್ತೆ, ವಾರದ ರಜೆ, ಅವ್ರುಗಳು ಮಾತ್ರ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಂಜೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ನಾಳೆ ಮುಷ್ಕರದಿಂದ ದಿನಾಂಕ ಪ್ರಕಟವನ್ನ ಜಂಟಿ ಕ್ರಿಯಾ ಸಮಿತಿ ಮಾಡುತ್ತಂತೆ. ನಾಡಿದ್ದಿನಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಬೆಂಗಳೂರು ಚಲೋದಲ್ಲಿ ಕನಿಷ್ಠ 1 ಲಕ್ಷ ನೌಕರರು ಭಾಗಿಯಾಗುವ ಸಾಧ್ಯತೆ ಇದೆ. ವರ್ಷಕ್ಕೆ 1 ಸಲ ಅಥವಾ 2 ಸಲ ಈ ನೌಕರರು ಈ ತಲೆನೋವನ್ನು ಹೇಳ್ಕೊಂಡೇ ಬರ್ತಾರೆ. ಈಗ ಯಾವಾಗ ಅವರ ಬೇಡಿಕೆಗಳು ಈಡೇರೋದಿಲ್ವೋ ಅವ್ರಿಗಿರುವಂತದ್ದು ಒಂದೇ ಅವಕಾಶ, ಅದು ಪ್ರತಿಭಟನೆ ಮಾಡ್ತೀವಿ ಅಥವಾ ಬಸ್ ಮುಟ್ಟಲ್ಲ ಅಂತ. ಬಟ್ ಇವ್ರುಗಳು ಆ ಬೇಡಿಕೆ ಈಡೇರೋ ತನಕ ಸುಮ್ಮನಿರಲ್ಲ. ಯಾರೋ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ನಂಬ್ಕೊಂತಾರೆ, ಮತ್ತೆ ಬಸ್ ಹತ್ತುತ್ತಾರೆ. ಅದ್ ಯಾವಾಗ ಈಡೇರೋದಿಲ್ವಾ ಮತ್ತೊಂದೆರಡು ದಿನಕ್ಕೆ ಪುಸ್ತಕ ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತಾರೆ. ಪ್ರಾಬ್ಲಮ್ ಯಾರಿಗೆ ಗೊತ್ತಾಗುತ್ತೆ? ರಾಜ್ಯ ಸರ್ಕಾರಕ್ಕೆ ಏನೂ ಆಗಲ್ಲ. ನಿಮ್ಗಳ ಬೇಡಿಕೆ ಈಡೇರಲ್ಲ ಅಂಡ್ ನೀವುಗಳು ಓಡಾಡ್ತೀರಾ, ಬಸ್ಗಳಿಗೆ ಹತ್ತುತ್ತೀರಾ ಇಲ್ವಾ, ನಮ್ಗಳಿಗೆ ಬಸ್ ಸಿಗುತ್ತಾ ಇಲ್ವಾ ಅಂತ ಬಸ್ಸನ್ನ ನಂಬ್ಕೊಂಡಿರೋರು ತಲೆನೋವನ್ನ ಅನುಭವಿಸ್ತಾನೆ ಇರಬೇಕು. ಇದು ಸಮಸ್ಯೆ. ಕೆಲವೊಂದು ಬೇಡಿಕೆಗಳು ಏನು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಇವುಗಳನ್ನ ನೀವು ಈಡೇರಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಒಂದು 38 ತಿಂಗಳ ಬಾಕಿ ವೇತನ ಏನ್ ಇಟ್ಕೊಂಡಿದ್ದೀರಿ ಅದನ್ನು ಬಿಡುಗಡೆ ಮಾಡಿ. 2024 ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನವನ್ನ ಪರಿಷ್ಕರಣೆ ಮಾಡಿ. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣವನ್ನ ತಡಿಬೇಕು. ನೀವು ನೌಕರರ ಮೇಲೆ ನಡೀತಾ ಇರುವ ಕಿರುಕುಳ ತಕ್ಷಣ ನಿಲ್ಲಬೇಕು. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನ ಕೊಡಬೇಕು. ಹಿಂಗೆ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬಸ್ಗಳು ಓಡಾಡುತ್ತಾ ಇಲ್ವಾ, ಜನರಿಗೆ ಗೊಂದಲ. ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇರುತ್ತೆ. ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಅಂದ್ರೆ ಬಾಕಿ ಉಳಿಸ್ಕೊಂಡಿದಾರಲ್ಲ ಅದನ್ನ ಸೇರಿದಂತೆ ಹಲವು ಬೇಡಿಕೆಗಳು ಈಡೇರಬೇಕು ಅಂತ ಒತ್ತಾಯಿಸಿ ಕರೆ ಕೊಡಲಾಗಿದೆ. ಹೋರಾಟದಲ್ಲಿ ಭಾಗಿಯಾಗೋ ನೌಕರರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕೊಡ್ತಾ ಇದ್ದಾರೆ. ಭಾಗಿಯಾಗಕೂಡ್ದು ಅಂತ. ನಾಡಿದ್ದು ಕೆಲಸ ಮಾಡ್ಲಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ ಅಂತ. ಕೆಲಸ ಮಾಡ್ಲಿ ಅಂದ್ರೆ ಅವತ್ತು ಸಂಬಳ ಏನಿದೆ ಕಟ್ ಮಾಡ್ತೀವಿ ಅಂತ ಇದ್ದಾರೆ. ಎಲ್ಲ ಸಾರಿಗೆ ನೌಕರರು ಕಡ್ಡಾಯವಾಗಿ ಹಾಜರಾಗಬೇಕು ಕರ್ತವ್ಯಕ್ಕೆ. ಅನಿವಾರ್ಯ ಸಂದರ್ಭ ಹೊರತುಪಡಿಸಿದ್ರೆ, ಇನ್ ಕೇಸ್ ಹೆಲ್ತ್ ಎಮರ್ಜೆನ್ಸಿ ಇಂಥದ್ದು ಯಾವ್ದಾದ್ರು ಹೊರತುಪಡಿಸಿ ಬೇರೆ ಯಾವುದೇ ರಜೆ ಮಂಜೂರು ಮಾಡಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅಂತ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಓಕೆ ಇರ್ಲಿ. ರಾಜ್ಯದ 20% ಹತ್ತತ್ರ 15ರಿಂದ 20% MLAಗಳು ನಮ್ಮ ರಾಜ್ಯದಲ್ಲೇ ಇಲ್ಲ. ಹಂಗೆ ನೋಡೋದಾದ್ರೆ ಎಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಕೇಳೋರು ಯಾರಿಲ್ಲ. ಪಾಪ ಇವ್ರೇನೋ ಕೆಲವೊಂದು ಬೇಡಿಕೆ ಇಟ್ಕೊಂಡು ಅದನ್ನ ಈಡೇರಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಕಟ್ ಮಾಡ್ಬಿಡ್ತೀವಿ. ಸಂಬಳ ಕೆಲಸದಿಂದ ತೆಗೆದು ಬಿಡ್ತೀವಿ. ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಜರುಗಿಸ್ಬಿಡ್ತೀವಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾ ಇದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ. ನೋಡೋಣ ಏನಾಗುತ್ತೆ ಅಂತ. ಆ ಬೇಡಿಕೆಗಳೇನು ಅಂತ ಇಷ್ಟು ತನಕ ನಾನು ಪ್ರಸ್ತಾಪ ಮಾಡಿದೆ. ಇದರ ನಡುವೆ ನೋಡಿ, ಬಸ್ಸನ್ನ ನಂಬ್ಕೊಂಡಿರ್ತೀವಲ್ಲ ಅವ್ರಗಳಿಗೆ ಗೊಂದಲ ಇದೆ. ಬಸ್ ಸಿಗುತ್ತಾ ಇಲ್ವಾ, ಸಿಗ್ಲಿಲ್ಲ ಅಂದ್ರೆ ನಾವು ಹೆಂಗೆ ಹೋಗೋದು, ನಾವು ಹೆಂಗೆ ಓಡಾಡೋದು, ನಮಗೆ ಅದರ ಆಪ್ಷನ್ ಏನು, ಇಂತಹ ಯೋಚನೆಯಲ್ಲಿ ಇದ್ದಾರೆ ಅವರು. ಕಾದು ನೋಡೋಣ. ಸೊ ನೌಕರರು ನಾಳೆ ಎಲ್ಲಾದರೂ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಅನಗತ್ಯವಾಗಿ ರಜೆಗಳನ್ನು ಹಾಕೊಂಡ್ರೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಇದೆ.
ಆ ಮುಷ್ಕರದ ನಡುವೆ ಇವರ ಎಚ್ಚರಿಕೆಯ ಒಂದು ಎಚ್ಚರಿಕೆ ಏನಿದೆ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಕುತೂಹಲ. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ವರ್ಷಕ್ಕೆ 2 ಸಲ ಪ್ರತಿಭಟನೆ ಅಂತ ಸಾರಿಗೆ ನೌಕರರ ಧ್ವನಿ ಕೇಳ್ತಲೇ ಇರ್ತೀವಿ. ಅದೇ ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾರಲ್ಲ, ಯಾಕೆ ಈಡೇರ ತನಕ ಇವ್ರು ಪ್ರೊಟೆಸ್ಟ್ ಮಾಡಲ್ವಾ? ಅಥವಾ ಸುಳ್ಳು ಭರವಸೆಗಳಿಗೆ ನಂಬ್ಕೊಂಡು ಮತ್ ಬಸ್ ಹತ್ತಾರ? ಓಕೆ, ಈಗ ನಾಳೆ ಅವ್ರ ಬೇಡಿಕೆಗಳೇನು, ಬಸ್ಗಳು ಇರುತ್ತಾ ಇಲ್ವಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗೋದಾದ್ರೆ ಉಲ್ಲಾಸ್. ನೌಕರರ ವಿಚಾರಕ್ಕೆ ಬರೋದಾದ್ರೆ ಸರ್ಕಾರ ಮತ್ತೆ ಸಾರಿಗೆ ನೌಕರರ ನಡುವಿನ ಕಿತ್ತಾಟ ಮುಂದುವರಿತಾನೆ ಬರ್ತಾ ಇದೆ. ಕಳೆದ 4-5 ವರ್ಷಗಳಿಂದಲೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಲ್ಲ, ನಮಗೆ ನೀವು ಕೇಳಿರುವಂತಹ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ ಬರ್ತಾ ಇದೆ. ಜೊತೆಗೆ ಈ ಹಿಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಹಿಂಬಾಕಿ ವೇತನ ಆಗಿರ್ಬೋದು ಮತ್ತು ವೇತನ ಪರಿಷ್ಕರಣೆ ಅಂತದ್ದಾಗಿರ್ಬೋದು, ಇವೆರಡನ್ನ ಕೂಡ ಈಡೇರಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಸಂದೇಶ ಅಥವಾ ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿಲ್ಲ. ಜೊತೆಗೆ ಕಳೆದ ಆಗಸ್ಟ್ನಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೋರ್ಟ್ ಮೂಲಕ ಚೀಮಾರಿ ಹಾಕಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತು ಅನ್ನುವಂಥ ಒಂದು ಗಂಭೀರ ಆರೋಪ ರಾಜ್ಯ ಸಾರಿಗೆ ನೌಕರರು ಮಾಡ್ತಿದ್ದಾರೆ. ಸೊ ಹೀಗಾಗಿ ಈ ಬಾರಿ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ರೀತಿಯಾದಂಥ ಒಂದು ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡದೆ ನಾವು ಮುಷ್ಕರವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಕಳೆದ 38 ತಿಂಗಳಿಂದ ವೇತನ ಹಿಂಬಾಕಿ ಬರಬೇಕು, ಹಾಗೆ 2024ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಇವೆರಡೂ ಕೂಡ ಆಗಿಲ್ಲ. ಯಾಕೆಂದರೆ ಹಿಂದೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ 38 ತಿಂಗಳ ವೇತನ ಹಿಂಬಾಕಿ ವೇತನ ಏನಿದೆ ಅದನ್ನು ಪರಿಷ್ಕರಣೆ ವೇತನ ಬಾಕಿ ಏನಿದೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಜೊತೆಗೆ ವೇತನ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ. ಹೀಗಾಗಿ ನಾವು ಕಳೆದ ಬಾರಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಎಸ್ಮಾ ಹಾಕುವಂಥ ಕೆಲಸವನ್ನು ಎಸ್ಮಾವನ್ನು ಹೇರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತು. ಸೊ ಅನಿವಾರ್ಯ ಕೋರ್ಟ್ ಮಧ್ಯಪ್ರವೇಶ ಮಾಡಿರೋದ್ರಿಂದ ನಾವು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ವಿ. ಆದರೆ ಈ ಬಾರಿ ನಾವು ನಾಳೆ ಬೆಂಗಳೂರು ಚಲೋ ಅಂತ ಹೇಳ್ಬಿಟ್ಟು ಸಾಂಕೇತಿಕವಾಗಿ 1 ದಿನದ ಪ್ರತಿಭಟನೆಯನ್ನು ಮಾಡ್ತೀವಿ. ಸೊ ಸಂಜೆ 4 ಗಂಟೆಗೆ ನಾವು ಅಂತಿಮವಾದಂತಹ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅಷ್ಟರ ಒಳಗಡೆ ರಾಜ್ಯ ಸರ್ಕಾರ CM ಆಗಿರ್ಬೋದು ಅಥವಾ ಸಾರಿಗೆ ಸಚಿವರು ನಮಗೆ ಬೇಡಿಕೆ ಅಥವಾ ನಮ್ಮ ಜೊತೆ ಒಂದು ಮಾತುಕತೆಯನ್ನು ನಡೆಸಬೇಕು. ಒಂದು ವೇಳೆ ಮಾತುಕತೆಯನ್ನು ನಡೆಸಲಿಲ್ಲ ಅಂತಂದರೆ ನಾವು ನಾಳೆ ಸಂಜೆ 4 ಗಂಟೆಗೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆಯನ್ನು ಕೊಡ್ತೀವಿ. ಅಂದರೆ ಅದು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಸರ್ಕಾರನೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಸಚಿವರು ಹೇಳ್ತಾರೆ ಸಾರಿಗೆ ಇಲಾಖೆ ಏನಿದೆ ಅದು ಸಂಪೂರ್ಣವಾಗಿ ಎಸ್ಮಾ ಕಾಯ್ದೆ ಅಡಿ ಅಂದರೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಅವರಿಗೆ ನಾವು ಈಗಾಗಲೇ ಎಸ್ಮಾನ ಜಾರಿ ಮಾಡಿದ್ದೀವಿ. ಒಂದು ವೇಳೆ ಆ ಎಸ್ಮಾವನ್ನು ಮೀರಿ ಅವರು ಪ್ರತಿಭಟನೆಗೆ ಭಾಗಿಯಾಗಿದ್ದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಎಸ್ಮಾ ಜಾರಿ ಮಾಡಿದರೂ ಪರವಾಗಿಲ್ಲ, ನಮ್ಮನ್ನು ಜೈಲಿಗೆ ಹಾಕಿದರೂ ಪರವಾಗಿಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ತನಕ ನಾವು ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾವು ಹಲವು ಡೆಡ್ಲೈನ್ಗಳನ್ನು ಕೊಟ್ಟಿದ್ವಿ. ಸರ್ಕಾರನೂ ಕೂಡ ಡೆಡ್ಲೈನನ್ನು ಕೊಟ್ಟು ಸಭೆ ಮೇಲೆ ಸಭೆ ಮಾಡಿದೆ ಬಿಟ್ಟರೆ ಯಾವುದೇ ರೀತಿಯಾದಂಥ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಹೀಗಾಗಿ ನಾವು ಅನಿವಾರ್ಯ ನಮ್ಮ ಜೀವನವನ್ನು ನಡೆಸಬೇಕು, ನಮ್ಮನ್ನು ನಂಬಿರುವಂತಹ ಕುಟುಂಬದವರನ್ನು ನಾವು ಸಾಗಿಸಬೇಕು, ನಮ್ಮ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಸರ್ಕಾರ ಅನಿವಾರ್ಯವಾಗಿದೆ. ಸೊ ಹಾಗಾಗಿ ನಾವು ಈ ಬಾರಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಸೊ ನಾಳೆ ಸಂಜೆ ಒಳಗಡೆ 4 ಗಂಟೆ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿಲ್ಲ ಅಂತಂದರೆ ನಾಳೆ ಸಂಜೆ ನಾವು ಅಂದರೆ 20ನೇ ತಾರೀಕಿಂದ ಮುಷ್ಕರಕ್ಕೆ ಹೋಗಬೇಕಾ ಅಥವಾ ಯಾವತ್ತಾದ್ರೂ ಒಂದು ದಿನವನ್ನು ನಿರ್ಧಾರ ಮಾಡಿ ನಾವು ಅವತ್ತಿನಿಂದ ಬಸ್ಗಳನ್ನು ಅಂದರೆ 4 ನಿಗಮಗಳ ಸುಮಾರು 25,000 ಬಸ್ಗಳು 4 ನಿಗಮಗಳಿಂದ 25,000 ಬಸ್ಗಳಿದ್ದಾವೆ. ಆ ಎಲ್ಲ ಬಸ್ಗಳ ಸೇವೆಯನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ರಾಜ್ಯ ಸಾರಿಗೆ ನೌಕರರು ಮಾಡಿದ್ದಾರೆ. ಸೊ ಈಗ ಸರ್ಕಾರ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ, ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಸಾರಿಗೆ ನೌಕರರ ಜೊತೆಗೆ ಯಾವ ರೀತಿಯಾಗಿ ಸಂಧಾನ ಮಾಡಿ ಅವರ ಜೊತೆಗೆ ಒಂದು ಸಭೆನ ನಡೆಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.